ಹಲೋ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಯ ಕಾಲದ ಆತ್ಮಿಕ ಉಪಹಾರಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ನೇಹಿತರೆ, ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮಗೆ ಕೊಟ್ಟಂತ ಆಶೀರ್ವಾದ ಮಾತನ್ನು ನಾವು ನೋಡಿಕೊಂಡು ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಕೀರ್ತನೆ ಎಂಬ ಪುಸ್ತಕದಲ್ಲಿರುವ, ಸತ್ಯವೇದದಲ್ಲಿರುವ ಕೀರ್ತನೆ ಎಂಬ ಪುಸ್ತಕದಲ್ಲಿರುವ 34ನೇ ಕೀರ್ತನೆ, ಅದರಲ್ಲಿ 19ನೇ ವಚನದಲ್ಲಿ ವಚನ ಹೀಗೆ ಹೇಳುತ್ತದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದಲೂ ಅವನನ್ನು ಬಿಡಿಸುತ್ತಾನೆ. ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಇವತ್ತು ನೋಡುವ ಪ್ರತಿಯೊಬ್ಬರ ಜೀವನದಲ್ಲಿ ನಿಜವಾಗ್ಲೂ ನಾನು ಹೇಳ್ತೇನೆ, ಬರೇ ಕ್ರಿಸ್ತನನ್ನರಿತ ಕ್ರೈಸ್ತರು ಮಾತ್ರ ಅಲ್ಲ, ನೋಡುವ ಯಾರೇ ಆಗಿರಲಿ, ಇವತ್ತು ನಮ್ಮಲ್ಲಿರುವಂತಹ ಕಷ್ಟ ಸಂಕಷ್ಟಗಳು ಅನೇಕವಿರಬಹುದು. ಆದರೆ ನಮ್ಮ ಜೀವನ ನೀತಿವಂತಿಕೆಯಲ್ಲಿ ನಡೆಯುವುದಾದರೆ ಖಂಡಿತವಾಗಿ ನೀತಿವಂತನು ಒಂದಿಲ್ಲ ಒಂದು ದಿನ ಅವನನ್ನು ಖಂಡಿತವಾಗಿ ದೇವರು ಎಷ್ಟೇ ಕಷ್ಟಗಳು, ಎಷ್ಟೇ ಸಮಸ್ಯೆಗಳು ಅವನನ್ನು ಹಿಡಿದರೂ ಅದರಿಂದ ಬಿಡಿಸುವುದಕ್ಕೆ ದೇವರು ಒಬ್ಬನೇ ನೀತಿವಂತನಾಗಿದ್ದಾನೆ. ಆ ನೀತಿವಂತನಾಗಿರುವ ದೇವರು ಭೂಮಿ ಮೇಲೆ ನೀತಿವಂತಿಕೆಯಲ್ಲಿ ಜೀವಿಸುವವರನ್ನು ಖಂಡಿತವಾಗಿ ಆತನು ನೋಡುತ್ತಿರುವ ದೇವರಾಗಿದ್ದಾನೆ. ಆದರೆ ಈ ದಿನ ನಮಗೆ ಅದರಿಂದ ಬಿಡುಗಡೆ ಇಲ್ಲದೆ ಇರ್ಬೋದೇನು, ಆದರೆ ಅದರ ಸಮಯ ಖಂಡಿತವಾಗಿ ಬರುವಂಥದ್ದಾಗಿದೆ. ಅದಕ್ಕೆ ವಚನ ಹೀಗೆ ಹೇಳ್ತದೆ, ಆ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಸತ್ಯವೇದದಲ್ಲಿರುವಂತಹ ಭಕ್ತರು, ಎಷ್ಟೋ ಜನರ ಜೀವನಗಳಲ್ಲಿ ಯೋಬನೆಂಬ ಭಕ್ತನನ್ನು ನಾವು ನೋಡುವಾಗ ಅವನ ಕುಟುಂಬದಲ್ಲಿ ಭಯಂಕರವಾದ ನಷ್ಟಗಳನ್ನು ಅನುಭವಿಸಿಕೊಂಡು ಅವನು ನೀತಿವಂತನಾಗಿರ್ತಾನೆ. ಆ ಕಾರಣದಿಂದ ದೇವರವನು ತಿರುಗಿ ಎಲ್ಲ ನಷ್ಟಗಳನ್ನು ಹೊಂದಿಕೊಂಡ ಕೊನೆಗೆ 2ರಷ್ಟು ಅವನನ್ನು ಆಶೀರ್ವದಿಸುವಂಥದ್ದು ನಾವು ನೋಡುತ್ತೇವೆ. ಹಾಗೆ ಎಷ್ಟೋ ಭಕ್ತರು ಸತ್ಯವೇದದಲ್ಲಿ ನೀತಿವಂತಿಕೆಯಿಂದ ಇದ್ದು ನಿಂದೆಗೆ ಗುರಿಯಾಗಿ, ಕಷ್ಟಕ್ಕೆ ಗುರಿಯಾಗಿ, ವ್ಯಾಧಿಗೆ ಗುರಿಯಾಗಿ, ವಿಧ ವಿಧವಾದ ಸಮಸ್ಯೆಗಳಿಗೆ ಗುರಿಯಾಗಿ ಅದರಿಂದ ನೀತಿವಂತಿಕೆಯಿಂದ ಅವರು ಜಯವನ್ನು ಹೊಂದಿರುವುದನ್ನು ನಾವು ನೋಡುತ್ತೇವೆ. ಹಾಗೆ ಇವತ್ತು ಈ ಉದಯ ಕಾಲದಲ್ಲಿ ನೋಡ್ತಿರುವ ಪ್ರತಿಯೊಬ್ಬರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ನೀತಿಯಲ್ಲಿ ಜೀವಿಸ್ತಿರುವುದಾದರೆ, ನೀವು ಸತ್ಯತೆಯಲ್ಲಿ ಜೀವಿಸ್ತಿರುವುದಾದರೆ ಖಂಡಿತವಾಗಿ ಹೇಳ್ತೀನಿ, ನೀವು ಯೇಸು ಸ್ವಾಮಿನ ನಿಜವಾದ ರಕ್ಷಕನು ಆತನೇ, ನೀತಿವಂತನು ಆತನಲ್ಲಿ ನಾನಿರುವಾಗ ನಾನು ನೀತಿವಂತನಾಗಿ ಜೀವಿಸಲಿಕ್ಕೆ ಸಾಧ್ಯ ಎಂದೇಳಿ ಆ ನೀತಿವಂತಿಕೆಯಲ್ಲಿ ಯಾರಾದರೂ ಜೀವಿಸ್ತಿದ್ರೆ ಖಂಡಿತವಾಗಿ ದೇವರು ಈ ದಿನ ನಿಮ್ಮ ಕಷ್ಟಗಳಿಂದ ಬಿಡಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ನಿಮ್ಮೆಲ್ಲರ ಕಷ್ಟಗಳನ್ನು ಬಿಡಿಸಲೆಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಖಂಡಿತವಾಗಿ ನೀತಿವಂತನಿಗೆ ಸಂಭವಿಸುವ ಎಂಥ ಕಷ್ಟಗಳಾದರೂ ಕೂಡ ಆತನು ಬಿಡಿಸುವುದಕ್ಕೆ ಶಕ್ತನು, ಆತನೇ ನಿಜವಾದ ದೇವರು ಆಗಿದ್ದಾನೆ. ಆ ಕಾರಣದಿಂದ ಎಲ್ಲರೂ ನೋಡುವ ಪ್ರತಿಯೊಬ್ಬರಿಗೂ ನಾನು ಹೇಳ್ತೇನೆ, ದೇವರು ನಿಮ್ಮನ್ನು ಈ ದಿನ ಆಶೀರ್ವದಿಸುವನಾಗಿದ್ದಾನೆ, ಕಷ್ಟಗಳನ್ನು ಬಿಡಿಸುವನಾಗಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಜೀವವುಳ್ಳ ಒಳ್ಳೆಯ ತಂದೆ, ನೀನು ಕೊಟ್ಟಂತೆ ಈ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ಅಪ್ಪ ದೇವ, ನೋಡುವ ಪ್ರತಿಯೊಬ್ಬರ ಜೀವನದಲ್ಲಿ ಯಾರೆಲ್ಲ ನೀತಿವಂತಿಕೆಯಿಂದ ಹೋಗುತ್ತಿರುವ ಅವರ ಜೀವನದಲ್ಲಿ ಕಷ್ಟ ಸಂಕಷ್ಟಗಳನ್ನು ಅನುಭವಿಸುತ್ತಿರುವುದಾದರೆ ಅದರಿಂದ ಬಿಡುಗಡೆ ಕೊಟ್ಟು ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊ ಸ್ವಾಮಿ. ನೀನೇ ಮಹಿಮೆ ಹೊಂದು, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್.